ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಏನಿಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಇವಾಗ ಟೈಮ್ ಬಂದು 4:50 ಅರ್ಲಿ ಮಾರ್ನಿಂಗ್. ನಾನು ಇದ್ದಾಗ 4:30 ಆಗಿತ್ತು. ಸೊ ಎಲ್ಲರೂ ಕೇಳ್ಕೊತಾ ಇದ್ರಿ, ಅಕ್ಕ ಯೂಟ್ಯೂಬ್ ಚಾನಲ್ ಮಾಡಿ, ಯೂಟ್ಯೂಬ್ ವೀಡಿಯೋಸ್ ಮಾಡಿ, ಲಾಂಗ್ ವೀಡಿಯೋಸ್ ಮಾಡಿ ಅಂತ ಹೇಳ್ಬಿಟ್ಟು, ಹೋಮ್ ಟೂರ್ ಮಾಡಿ ಅಂತೆಲ್ಲ ಕೇಳಿದ್ರ. ನಿಮಗೋಸ್ಕರ ಇನ್ಮೇಲಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೈಟ್ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಇವಾಗ ಬರೀ ಮನೆ ಒರೆಸಿ, ಈಚೆ ಬಾಗಿಲು ಕಸ ಗುಡಿಸಿ, ರಂಗೋಲಿ ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಫೈನಲಿ ಪೂಜೆ ಕೂಡ ಮುಗಿಸಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ ಇವತ್ತು ಬೇಗ ಪೂಜೆ ಮಾಡಿದೆ. 7:15ಗೆಲ್ಲ ಪೂಜೆ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿತ್ತು. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಒಂದ್ಸಲಿ ಸ್ನಾನ ಮಾಡಬೇಕು. ಸೊ ಅದು ಇವಾಗ 8:15. ಇವಾಗ ಇನ್ನೇನು ಮನೆ ಬಿಡ್ತೀವಿ. ಗುಡ್ ಮಾರ್ನಿಂಗ್ ಚಿನಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಬಾಯ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇವತ್ತು ನಾವು ಹೋಗ್ತಾ ಇದ್ದೀವಿ ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ. ಆಲ್ರೆಡಿ ನಾವು 4 ವಾರ ಮಾಡಿದ್ವಿ, ಇದು 5ನೇ ವಾರ ಮಾಡಬೇಕಾಗಿದ್ದು. ನಾವು ಮನೆಯಿಂದ ಆಟೋ ಹೊತ್ಕೊಂಡು ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸಬರ್ ಬಸ್ ಸ್ಟ್ಯಾಂಡಿಂದ ಮಳವಳ್ಳಿ ಬಸ್ನ ಹತ್ಕೊಂಡು ಬನ್ನೂರಲ್ಲಿ ಇಳಿದ್ವಿ. ಬನ್ನೂರಲ್ಲಿ ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಹೋಗೋಕೆ ಅಂತಾನೆ ಟೆಂಪೋಗಳು ನಿಂತಿರುತ್ತೆ. ಬನ್ನೂರಲ್ಲಿ ನಮ್ಮ ಮಮ್ಮಿ ಬರೋ ತನಕ ವೆಯ್ಟ್ ಮಾಡ್ಕೊಂಡು ಅದಾದ್ಮೇಲೆ ಒಟ್ಟಿಗೆ ಎಲ್ಲ ಸೇರಿ ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿದ ತಕ್ಷಣ ಮೊದಲು ತಣ್ಣೀರಲ್ಲಿ ಸ್ನಾನ ಮಾಡ್ತೀವಿ, ಅದಾದ್ಮೇಲೆ ಉಳ್ಸೇವೆನ ಮಾಡ್ತೀವಿ. ಉಳ್ಸೇವೆ ಮಾಡಿದ್ಮೇಲೆ ಪುನಃ ಇನ್ನೂ ಒಂದ್ಸಲಿ ಸ್ನಾನ ಮಾಡಿ ಮೊದಲು ನಾವು ಹೋಗ್ತೀವಿ ತನಿ ಏರಿಯಾಕ್ಕೆ. ಸೌರಾಷ್ಟ್ರ ಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ರಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ಕೃಷ್ಣೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ. ಮನೆಯವರೆಲ್ಲ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ರು, ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಜಗಿಯ ಪಲ್ ರಂಗ್ ಆಡುತ್ತೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದೇವ್ರ ದರ್ಶನ ಎಲ್ಲ ಮುಗೀತು. ಮನೆಯವರೆಲ್ಲ ಅಡುಗೆ ಮಾಡ್ತಿದ್ದಾರೆ. ನಾವು ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನಾಗರ್ ಸಿಕ್ಕಾಗಿರೋರು ಇಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೋಗಿ. ಇದು ಬನ್ನೂರಲ್ಲಿರೋ, ಬನ್ನೂರಿಂದ ಮುಂದೆ ಇರೋ ಬನ್ನೂರಿಂದ ಮುಂದೆ ಇರೋ ಎಗ್ಗೂರು ರೋಡಲ್ಲಿ ದೇವಸ್ಥಾನ ಇರೋದು, ಮತ್ತಿತಾಳೇಶ್ವರ ದೇವಸ್ಥಾನ. ಸರಿ ಬನ್ನಿ. ಮತ್ತೆ ಜೋಗಿ ಮತ್ತೆ ಅನ್ನಿ ಇಬ್ರು ಚಿತ್ರಾನ್ನ ತಿನ್ನೋಕೆ ಹೋಗೋರೆ. ನೋಡೋಣ. ಚಿತ್ರಾನ್ನ ತಿಂತೀನಿ ಅಂದ್ಬಿಟ್ಟು ಇಡ್ಲಿ ಬಾರಿಸ್ತಿದ್ದೀರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಸ್ಮಾರ್ಟ್ ದೇವಸ್ಥಾನಕ್ಕೆ ಬೇಕಾದ್ರೆ ಗ್ಯಾಸ್ ತಗೊಂಡು ಹೋಗ್ಬೋದು. ಅಲ್ಲಿ ಒಲೆಲೇ ಮಾಡಿದ್ವಿ ನಾವು ಅಡುಗೆನ. 1 kg ಸುಡಕ್ಕೆ ವಡೆ 3 ಜನ. ನಿನ್ಗೆ ಯಾಕೆ ಆಮೇಲೆ ಅದ್ಗೇನಾದ್ ನೀರು ಸಪೋರ್ಟಿವ್ ಆಗವ್ರೆ ಅಂತ. ಗೈಸ್ ನೋಡಿ, ನಮ್ಮ ಅಪ್ಪಾಜಿ ಎಲ್ಲ ಫಂಕ್ಷನ್ ಅಲ್ಲೂ ಅಡುಗೆ ಮಾಡ್ತಾರೆ. ಅವ್ರ ಕೈಯಲ್ಲಿ ತಿಂದ್ರೆ ಅಂತೂ ಟೇಸ್ಟ್. ನಮ್ಮಪ್ಪ ಮಾಡೋದು ಫ್ರೆಂಡ್ಸ್ ಅಡುಗೆ ಅನ್ನಲ್ಲ, ಅದು ಅಡುಗೆ ಅಂತ ಅನ್ನೋದೇ ಇಲ್ಲ. ಮತ್ತೆ ಅಮ್ಮ, ಮತ್ತಿತಾಳೇಶ್ವರನ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಇದು ಮತ್ತಿತಾಳೇಶ್ವರನ ದೇವಸ್ಥಾನ. ನಮ್ಮ ಹುಡುಗನ್ಗೆ ನಾಗರ ಸಿಕ್ಕಾಗಿತ್ತು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಈ ದೇವಸ್ಥಾನದಲ್ಲಿ ಸನ್ನಿಧಿಗೆ ಬಂದು ಪೂಜೆ ಮಾಡಿ ಬಾತು ಪಾಯಸ ವಡೆ ಎಲ್ಲ ಮಾಡಿ ಅನ್ನ ಎಡೆ ಇಟ್ಟು ನೈವೇದ್ಯ ಮಾಡಿಬಿಟ್ಟು 4 ಜನಕ್ಕೆ ಊಟ ಹಾಕ್ಬಿಟ್ಟು ನಾವು ಉಪವಾಸ ಬಿಚ್ಚಿಬಿಟ್ಟು ಮಾಮೂಲಿ ದೇವಸ್ಥಾನದಲ್ಲಿ ಹೋದ್ರೆ ಹರಕೆ ತೀರಿಸ್ಬಿಟ್ಟು ಹೋದ್ರೆ ತುಂಬ ಒಳ್ಳೆಯದು ಈ ದೇವಸ್ಥಾನದಲ್ಲಿ ಅಂತ ನಮ್ಮ ಅತ್ತೆಯವ್ರು ಹೇಳಿದ್ದಾರೆ. ಇವರೆಲ್ಲ ಬಂದ್ರೆ ಆರಾಮಾಗಿರ್ಬೋದು. ನನ್ನ ಮಗಳನ್ನ ಕರ್ಕೊಳಕ್ಕೆ ಈ ವ್ಯಕ್ತಿಗಳೆಲ್ಲ ಇರ್ತಾರೆ. ನೋಡಿ ಫ್ರೆಂಡ್ಸ್, ಇವರೇ ಉಪವಾಸ ಇದ್ದರು. ಉಪವಾಸ ಇದ್ಕೊಂಡು ಕಪ್ಪುಡ್ಸೋಕ್ಕೆ ಫಸ್ಟ್ ನಾವೇ ತಿನ್ನಬೇಕು ಅಂತ ಉಪವಾಸನೇ ಇದ್ರು ಇವರು. ಅದರಲ್ಲೂ ಮೇನ್ ಆಗಿ ಅಲ್ಲಿ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್, ಇಬ್ರು ಅವರೇ ಫ್ರೆಂಡ್ಸ್. ನಾವು ಫ್ಯಾಮಿಲಿ ಒಟ್ಟಿಗೆ ಸೇರಿದ್ರೆ ಅಂತೂ ತುಂಬ ಎಂಜಾಯ್ ಮಾಡ್ತೀವಿ. ಹಾಗೆ ದೇವ್ರ ಪೂಜೆ ಎಲ್ಲ ಮುಗೀತು, ಪ್ರಸಾದನೂ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ 6:10 ಆಗಿತ್ತು. ನಮ್ಮ ರಿಲೇಟಿವಲ್ಲಿ 1 year ಪಾಪ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಮನೆಗೆ ಬಂದು ರೆಡಿಯಾಗಿ ಅಲ್ಲಿಗೆ ಹೊರಟೆ. ಬರ್ತ್ಡೇ ಫಂಕ್ಷನ್ ಮುಗಿಸ್ಕೊಂಡು ವೆಜ್ ನಾನ್ ವೆಜ್ 2 ಮಾಡಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ವೆಜ್ ತಿನ್ಕೊಂಡು ಮನೆ ಕಡೆ ಹೊರಟಾಗ ನಾವು 11 o'clock ಆಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಲವ್ ಯು ಆಲ್. ಓಕೆ ಫ್ರೆಂಡ್, ಬಾಯ್.